ಇತ್ತೀಚಿನ ಅಂದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕಾಮನ್ ಆಗಿ ನವೆಂಬರ್ ಎಂಡ್ ವೀಕ್ ಅಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಚಳಿ ಸ್ಟಾರ್ಟ್ ಆಗುವಂತದ್ದು. ಈ ಸಲ ನವೆಂಬರ್ ಫಸ್ಟ್ ವೀಕ್ ಇಂದನೂ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗಿದೆ, ಮತ್ತೆ ಮಾರ್ಚ್ ತನಕನೂ ಚಳಿ ವಿಸ್ತರಣೆ ಆಗಬಹುದು ಅನ್ನುವಂತ ಮಾಹಿತಿ ಕೂಡ ಇದೆ. ಕೆಲವು ಕಾರ್ಡಿಯಾಲಜಿಸ್ಟ್ ಈ ನಡುವೆ ಹೇಳಿರೋ ಪ್ರಕಾರ ಹಾರ್ಟ್ ಪೇಷಂಟ್ಸ್ನು ಹಾರ್ಟ್ ಅಟ್ಯಾಕ್ಸ್ನು ಈ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗ್ತವೆ ಅಂತ ಹೇಳ್ತಾರೆ. ಉಸಿರಾಟದ ಸಮಸ್ಯೆ ಇರೋದು, ಇವುಗಳು ಆದಷ್ಟು ಬೇಗ ಜನರು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಮಸ್ಯೆಗಳು ಇವುಗಳೆಲ್ಲ. ಈ ವೈರಸ್ಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡದೆ ಇರುವ ರೀತಿಯಲ್ಲಿ ಹೇಗೆ ನೋಡ್ಕೋಬಹುದು? ಯೂಶಲಿ ರೆಸ್ಪಿರೇಟರಿ ವೈರಸಸ್ ಏನಿದೆ ಗಾಳಿಯಿಂದ ಹರಡ್ತಕ್ಕಂಥ ಒಂದು ಕ್ರಿಮಿಗಳಾಗಿರ್ತವೆ. ಸೊ ಒಬ್ಬರಿಂದ ಓವರ್ ಕ್ರೌಡಿಂಗ್ ಇದ್ದಾಗ ಇವು ಹರಡುವ ಸಾಧ್ಯತೆ ಹೆಚ್ಚಿಗಿರ್ತದೆ. ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಅಂತಂದ್ರೆ ರೋಗಿಗಳು ಆಸ್ಪತ್ರೆ ಕಡೆ ಹೋಗುವಂತದ್ದು ಜಾಸ್ತಿ ಆಗಿದೆ. ಹಾಗಾದ್ರೆ ಸಾರ್ವಜನಿಕರಲ್ಲಿ ಯಾವ ಕಾಯಿಲೆಗಳು ಕಂಡು ಬರ್ತಾ ಇದೆ? ಸಾರ್ವಜನಿಕರು ಇತ್ತೀಚೆಗೆ ಏನಾದ್ರೂ ಕಾಯಿಲೆಗಳಿಗೆ ತುತ್ತಾಗ್ತಿದ್ದೀರಾ? ಈಗ ಇತ್ತೀಚೆಗೆ ವೆದರ್ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಆಗಾಗ ಮಳೆ ಕಾಣಿಸ್ಕೊಂಡ್ರೆ ಒಂದಿಷ್ಟು ದಿನಗಳಲ್ಲಿ ಚಳಿ ಕಾಣಿಸ್ಕೊತಾ ಇದೆ. ಹಾಗಾದ್ರೆ ಬೆಂಗಳೂರಿಗರು ಯಾವ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ? ಯಾವ ಕಾರಣಕ್ಕಾಗಿ ಆಸ್ಪತ್ರೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರೋಗಿಗಳು ಸಂಪರ್ಕಿಸ್ತಾ ಇದ್ದಾರೆ? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನಮ್ಮ ಜೊತೆ ಡಾಕ್ಟರ್ ಶ್ರೀನಿವಾಸ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಸರ್ ಹಾಸ್ಪಿಟಲ್ಗಳಿಗೆ ಏನು ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆಸ್ಪತ್ರೆಗಳಿಗೆ ರೋಗಿಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಏನಾದರೂ ಈ ರೀತಿಯಾದ ಏನು ವೇರಿಯೇಷನ್ ಆಗಿರೋದೇನಾದರೂ ಕಂಡು ಬಂದಿದೆಯಾ? ಅಲಾರ್ಮಿಂಗ್ ಆಗಿ ಏನು ಹೆಚ್ಚಿಗೆ ಅಂತ ಏನಿಲ್ಲ. ಸಾಮಾನ್ಯವಾಗಿ 1100-1200 ಪೇಷಂಟ್ ಬರ್ತಾರೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಗೆ. ಇನ್ನೊಂದು 50-100 ಪೇಷಂಟ್ ಹೆಚ್ಚಿಗೆ ಆಗಿರ್ಬೋದು. ಅದು ಈ ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯ. ಏನಂದರೆ ಈ ಫ್ಲೂಗಳಾಗಲಿ, ಆರ್ಥ್ರೈಟಿಸ್ಗಳಾಗಲಿ, ಆಸ್ತಮಾ ಆಗಲಿ ಇವೆಲ್ಲ ಉಲ್ಬಣಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ಲಿ ಅದರಿಂದ ಇರ್ಬೋದು. ಯಾಕಂದರೆ ವೆದರ್ ವೇರಿಯೇಷನಲ್ಲಿ ಚಳಿಗಾಲದಲ್ಲಿ ಆಸ್ತಮಾದವ್ರಿಗೆ ಮತ್ತು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಏನಂತೀವಿ ಅವು ಮತ್ತು ಆರ್ಥ್ರೈಟಿಸು ಈ ಕಾಯಿಲೆಗಳು ಸ್ವಲ್ಪ ಹೆಚ್ಚಿಗೆ ಕಂಡು ಬರ್ತವೆ. ಮತ್ತೆ ಇತ್ತೀಚಿನ ಅಂದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕಾಮನ್ ಆಗಿ ನವೆಂಬರ್ ಎಂಡ್ ವೀಕ್ ಅಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಚಳಿ ಸ್ಟಾರ್ಟ್ ಆಗುವಂತದ್ದು. ಈ ಸಲ ನವೆಂಬರ್ ಫಸ್ಟ್ ವೀಕ್ ಇಂದನೂ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗಿದೆ, ಮತ್ತೆ ಮಾರ್ಚ್ ತನಕನೂ ಚಳಿ ವಿಸ್ತರಣೆ ಆಗಬಹುದು ಅನ್ನುವಂತ ಮಾಹಿತಿ ಕೂಡ ಇದೆ. ಈ ರೀತಿಯಾದ ಏನು ವೈರಸ್ಗಳು ಹರಡ್ತಾ ಇರೋದ್ರಿಂದ ಈ ಚಳಿಗಾಲನು ಹೆಚ್ಚಾಗಿರೋದ್ರಿಂದ ಏನಾದರೂ ಸಮಸ್ಯೆ ಜಾಸ್ತಿಯಾಗಿ ಕಾಣ್ಬೋದಾ ಸರ್? ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಚಳಿಗಾಲ ವಿಸ್ತರಣೆ ಆಗೋದ್ರಿಂದ ನಾನು ಹೇಳಿದಾಗೆ ರೆಸ್ಪಿರೇಟರಿ ಇನ್ಫೆಕ್ಷನ್, ಅಪ್ಪರ್ ರೆಸ್ಪಿರೇಟರಿ, ಕೆಮ್ಮು, ನೆಗಡಿ, ಜ್ವರ ಇಂಥವು, ಮತ್ತು ಕೆಲವರಲ್ಲಿ ಆಸ್ತಮಾ ಅನ್ನೋರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಅದು ಬಿಟ್ಟರೆ ಇನ್ನೇನು ಇದು ಸರ್ವೇ ಸಾಮಾನ್ಯ ಮತ್ತು ಮಾಮೂಲಾಗಿ ಇರ್ತಕ್ಕಂಥ ಕಾಯಿಲೆಗಳು. ಹಾಗಾದ್ರೆ ಇವಾಗ ಹೊರ ರೋಗಿಗಳಿಗೆ ಸಂಬಂಧಪಟ್ಟಾಗೆ ನೀವು ಹೇಳಿದ್ರಿ ಶೀತ ಇರ್ಬೋದು ಅಥವಾ ಜ್ವರ ಇರ್ಬೋದು, ಇದೇ ಜಾಸ್ತಿಯಾಗಿ ಕಾಣಿಸ್ತಿದೆ ಯಾಕಂದ್ರೆ ವೆದರ್ ಬದಲಾವಣೆಯಿಂದ ಅಂತ. ಇದನ್ನ ಹೊರತುಪಡಿಸಿ ಇವಾಗ ಏನು ಕೋಶದ ಸಮಸ್ಯೆ ಇರ್ಬೋದು ಅಥವಾ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಏನು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥ ಗರ್ಭಕೋಶ ಸಮಸ್ಯೆ ಇರ್ಬೋದು, ಅವುಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದ್ಯಾ ಹೇಗೆ? ಈಗ ಇದು ನಾವು ಐ ಆಮ್ ನಾಟ್ ಎ ಕಾರ್ಡಿಯಾಲಜಿಸ್ಟ್, ಬಟ್ ಕೆಲವು ಕಾರ್ಡಿಯಾಲಜಿಸ್ಟ್ ಈ ನಡುವೆ ಹೇಳಿರೋ ಪ್ರಕಾರ ಹಾರ್ಟ್ ಪೇಷಂಟ್ಸ್ನು ಹಾರ್ಟ್ ಅಟ್ಯಾಕ್ಸ್ನು ಈ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗ್ತವೆ ಅಂತ ಹೇಳ್ತಾರೆ. ಅದನ್ನು ನಾನು ಎಲ್ಲ ಓದಿದ್ದೀನಿ ಅಷ್ಟೇ. ಇನ್ನು ಏನು ಮಹಿಳೆಯರ ಗರ್ಭಕೋಶಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಅಂದರೆ ಈಗ ಕಾಮನ್ ಆಗಿ ನೀವು ಹೇಳೋದಾದ್ರೆ ಅದರ ಸಂಖ್ಯೆ ಕೂಡ ಆಸ್ಪತ್ರೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಏನು ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಈಗ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಕೇವಲ ಹೆಂಗಸರಿಗೆ ಮಾತ್ರ ಸಮಸ್ಯೆ ಆಗುವುದಿಲ್ಲ, ಇದು ಗಂಡಸರಿಗೂ ಕೂಡ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಥೈರಾಯ್ಡು ಇವತ್ತು ಒಂದೇ ಅಲ್ಲ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋದು. ಥೈರಾಯ್ಡ್ ಪ್ರಾಬ್ಲಮ್ಸ್ ಅವಾಗಿಂದನೂ ಇದೆ, ಹಳೆ ಕಾಲದಿಂದನೂ ಇದೆ, ಇವಾಗೂ ಇದೆ. ಬಟ್ ಈಗೇನಂದರೆ ಟೆಸ್ಟ್ ಮಾಡೋದ್ರಿಂದ ಸಬ್ ಕ್ಲಿನಿಕಲ್ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ನು ನಾವು ಕಂಡುಹಿಡಿತಾ ಇದ್ದೀವಿ. ಅಬೌಟ್ 10% ಆಫ್ ದ ಪಾಪ್ಯುಲೇಷನ್ ಸಫರ್ ಫ್ರಮ್ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್. ಅದನ್ನು ಕೂಡ ನಾವು ಕಂಡುಹಿಡಿತಾ ಇದ್ದೀವಿ. ಯಾಕಂದರೆ ಟೆಸ್ಟ್ ಮಾಡೋದು ಹೆಚ್ಚಿಗೆ ಆಗಿರೋದ್ರಿಂದ ಹೆಚ್ಚಿಗೆ ಥೈರಾಯ್ಡ್ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ ಅಷ್ಟೇ. ಈ ಎಲ್ಲ ಸಮಸ್ಯೆಗಳು ಇವಾಗ ಈ ಚಳಿಗಾಲನೂ ಹೆಚ್ಚಾಗಿರೋದ್ರಿಂದ, ವೆದರ್ ಸಮಸ್ಯೆ ಇರೋದ್ರಿಂದ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೋತಾ ಇದೆ ಜನರಲ್ಲಿ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಜನರು ಯಾವ ರೀತಿಯಾದಂತಹ ಒಂದು ಸೇಫ್ಟಿ ವೈಸ್ನ ನೋಡ್ಕೋಬಹುದು, ಮತ್ತೆ ಯಾವ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನ ಜನರು ಸೇವಿಸಬಹುದು? ಆಹಾರ ಪದಾರ್ಥ ಇನ್ ಜನರಲ್ ಜಂಕ್ ಫುಡ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಬಿಸಿನೀರು ಮನೆಯಲ್ಲಿ ಬಿಸಿ ಬಿಸಿಯಾಗಿ ತಿಂದು ಬೆಚ್ಚಗೆ ಇರೋದು ಒಳ್ಳೆಯದು ಅಂತ ಹೇಳ್ತೀವಿ ಅಷ್ಟೇ.
ಇವಾಗ ಒಂದೇ ಮನೇಲಿರೋದು ಅಥವಾ ಒಂದೇ ಫ್ಲಾಟ್ ಅಲ್ಲಿ ಇರುವಂತ ವ್ಯಕ್ತಿಗಳಾಗಿರ್ಬೋದು, ಈ ರೀತಿಯಾದದ್ದು ಏನು ನೀವು ಹೇಳ್ದಂಗೆ ವೈರಸ್ಗಳಿರ್ಬೋದು, ಶೀತ ಇರ್ಬೋದು, ಏನು ಚಳಿ ಅಥವಾ ಉಸಿರಾಟದ ಸಮಸ್ಯೆ ಇರ್ಬೋದು, ಇವುಗಳು ಆದಷ್ಟು ಬೇಗ ಜನರು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಮಸ್ಯೆಗಳು ಇವುಗಳೆಲ್ಲ. ಈ ವೈರಸ್ಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡದೆ ಇರುವ ರೀತಿಯಲ್ಲಿ ಹೇಗೆ ನೋಡ್ಕೋಬಹುದು? ಅಂದ್ರೆ ಈಗ ಕೋವಿಡ್ ಸಮಯದಲ್ಲಾದ್ರೆ ಲಾಕ್ಡೌನ್ ಅಂತ ಇತ್ತು, ಹಾಗಾಗಿ ಆ ಸಮಸ್ಯೆ ಆವಾಗ ಆ ಸಿಚುವೇಶನ್ ಇಂದ ಹೊರಗಡೆ ಬರ್ಲಿಕ್ಕೆ ಜನರಿಗೆ ಈಸಿ ಆಯ್ತು. ಬಟ್ ಈಗ ಹರಡ್ತಾ ಇರುವಂತಹ ವೈರಸ್ಗಳಿಂದ ಜನ ಹೇಗೆ ಸೇಫ್ಟಿ ಆಗಿ ನೋಡ್ಕೋಬಹುದು ಅಂತ? ಈಗಲೂ ಸ್ವಲ್ಪ ಈ ವೈರಸ್ ಯೂಶಲಿ ರೆಸ್ಪಿರೇಟರಿ ವೈರಸಸ್ ಏನಿದೆ ಗಾಳಿಯಿಂದ ಹರಡ್ತಕ್ಕಂಥ ಒಂದು ಕ್ರಿಮಿಗಳಾಗಿರ್ತವೆ ವೈರಸ್ಗಳು. ಸೊ ಒಬ್ಬರಿಂದ ಓವರ್ ಕ್ರೌಡಿಂಗ್ ಇದ್ದಾಗ ಇವು ಹರಡುವ ಸಾಧ್ಯತೆ ಹೆಚ್ಚಿಗಿರ್ತದೆ. ನಾವು ಕೋವಿಡ್ಗೆ ಏನು ಪ್ರಿಕಾಷನ್ಸ್ ತೊಗೊಂಡ್ವೋ ಅದೇ ಥರ ಸ್ವಲ್ಪ ಹತ್ತಿರ ಇಲ್ದಿರೋ ಓವರ್ ಕ್ರೌಡೆಡ್ ಪ್ಲೇಸ್ ಅವಾಯ್ಡ್ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ಕೂಡ ನಾವು ಇದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು. ಇವಾಗ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಏನು ಖಾಸಗಿ ಕಂಪ್ನಿಗಳು ಮಾಡಿರುವಂತಹ ಏನು ರೆಕಾರ್ಡ್ಸ್ ಪ್ರಕಾರ ಬೆಂಗಳೂರಲ್ಲಿ ವೆದರ್ ಏನು ಗಾಳಿ ಏರ್ ಪೊಲ್ಯೂಷನ್ ಕೂಡ ಹೆಚ್ಚಾಗ್ತಾ ಇದೆ. ಇವಾಗ ಡೆಲ್ಲಿಯ ಮಟ್ಟಕ್ಕೆ ಅಲ್ಲ ಅಂತಂದ್ರೂ ಬೆಂಗಳೂರಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಲಂಗ್ಸ್ ಏನು ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಿ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಜನರು ಯಾವ ರೀತಿ, ಈಗ ಮಾಸ್ಕ್ ಧರಿಸೋದು ಒಂದು ಕಾಮನ್ ಆಗಿದೆ. ಏನು ಕೋವಿಡ್ ಸಮಯದಲ್ಲಿ ಕೂಡ ಮಾಸ್ಕ್ ಧರಿಸ್ತಾ ಇದ್ರು, ಈಗಲೂ ಕೂಡ ಅದೇ ಸಮಸ್ಯೆಯನ್ನ ಪರಿಹರಿಸ್ಕೊಳ್ಳಿಕ್ಕೆ ಅದೇ ರೀತಿ ಮಾದರಿಯನ್ನ ಫಾಲೋ ಮಾಡಬೇಕಾ, ಹೇಗೆ? ಈಗ ಸ್ವಲ್ಪ ವೆಹಿಕಲ್ ಪಾಪ್ಯುಲೇಷನ್ನು ಬೆಂಗಳೂರಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಈಗ ನಾವು ನೋಡ್ದಂಗೆ ಸುಮಾರು ಗಾಡಿಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ, ರೋಡುಗಳು ಅವೇ ಇದೆ, ಜಾಗ ಅಷ್ಟೇ ಇದೆ. ಬಟ್ ಗಾಡಿಗಳು ಜಾಸ್ತಿ ಆಗೋದ್ರಿಂದ ಪೊಲ್ಯೂಷನ್ನು ನ್ಯಾಚುರಲಿ ಜಾಸ್ತಿ ಆಗ್ತಾ ಇದೆ. ಈಗ ಡೆಲ್ಲಿಯಲ್ಲಿ ಮಾಡ್ದಂಗೆ ಪ್ರಾಬಬ್ಲಿ ಆಲ್ಟರ್ನೇಟ್ ಡೇ ನಂಬರ್ಸ್, ಆಡ್ ನಂಬರ್, ಈವನ್ ನಂಬರ್ ಅಂತೇಳಿ ಯಾವುದೋ ಒಂದು ಪ್ರಯೋಗ ಮಾಡಿದ್ರಲ್ಲ, ಆ ಥರ ಏನಾದ್ರು ಮಾಡೋದು. ಐ ಥಿಂಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಮೆಟ್ರೋ ಇವೆಲ್ಲ ಇಂಪ್ರೂವ್ ಮಾಡೋದ್ರಿಂದ ಈ ಪೊಲ್ಯೂಷನ್ನು ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ನಾವು ಕಾಂಕ್ರಿಟೈಸೇಷನ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಮರಗಳನ್ನೆಲ್ಲ ಹೊಡೆದಾಕಿ ಮನೆಗಳ್ನು ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಗಿಡಗಳನ್ನ ನೆಟ್ಟು ಮೊದಲಿದ್ದಂಗೆ ಹಸಿರು ಬೆಂಗಳೂರು ಮಾಡಿದ್ರೆ ಪೊಲ್ಯೂಷನ್ ಡೆಫಿನೆಟ್ಲಿ ಕಡಿಮೆ ಆಗ್ತದೆ ಅಂತ ನಾನು ಅನಿಸ್ತೀನಿ. ಇನ್ನು ಏನು ಇಂತಹ ವೈರಸ್ಗಳಿಂದ ಮಕ್ಕಳಿಗೆ ಮತ್ತೆ ಏಜ್ಡ್ ಪರ್ಸನ್ಸ್ಗೆ ಅಂದ್ರೆ ವಯಸ್ಸಾದವ್ರಿಗೆ ಇದ್ರ ಸಮಸ್ಯೆ ಇನ್ನೂ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ, ಮತ್ತೆ ಆದಷ್ಟು ಬೇಗ ಅವ್ರನ್ನ ಆ ರೋಗಗಳು ಒಳಗೆ ಹೋಗ್ಬಿಡುತ್ತೆ. ಇಂಥ ಸಿಚುವೇಶನ್ ಅಲ್ಲಿ ಅವ್ರನ್ನ ಮನೆಯಲ್ಲಿ ಯಾವ ರೀತಿಯಾಗಿ ನೋಡ್ಕೋಬಹುದು, ಅಥವಾ ಅಂತಹ ವ್ಯಕ್ತಿಗಳು ಯಾವ ರೀತಿಯಾದಂತಹ ಜಾಗ್ರತೆಯನ್ನು ವಹಿಸ್ಬೋದು? ಈಗ ಮಕ್ಕಳು ಮತ್ತು ವಯಸ್ಸಾದವರು ಸಣ್ಣ ಜ್ವರ, ಕೆಮ್ಮು ಇದು ಬಂದಾಗ ಸಂಬಂಧಪಟ್ಟ ವೈದ್ಯರನ್ನು ಕಂಡು ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು. ನಮ್ಮ ದೇಶದಲ್ಲಿ ಇನ್ನೊಂದು ಪದ್ಧತಿ ಇದೆ, ಸೀದಾ ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ. ಮೆಡಿಕಲ್ ಸ್ಟೋರ್ಗೆ ಹೋಗಿ 1-2 ದಿನ ನೋಡಿ ಮತ್ತೆ ಉಲ್ಬಣ ಆದಾಗ ವೈದ್ಯರ ಹತ್ರ ಬರ್ತಾರೆ. ಸೊ ಅದು ಕಡಿಮೆ ಇದ್ದಂಗೆ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತದೆ. ಕೇಳಿದ್ರಲ್ಲ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ವೆದರ್ ಏನು ಚಳಿ ಜಾಸ್ತಿ ಆಗಿರ್ಬೋದು ಅಥವಾ ಆಗಾಗ ಕಾಣಿಸ್ಕೋತಿರುವ ಮಳೆಯಿಂದ ಒಂದಿಷ್ಟು ವೈರಸ್ಗಳು ಹರಡ್ತಾ ಇದೆ. ಇದರಿಂದ ಶೀತ ಇರ್ಬೋದು ಅಥವಾ ಉಸಿರಾಟದ ಸಮಸ್ಯೆ ಇರ್ಬೋದು, ಅಸ್ತಮ ಇರುವವರಿಗೆ ಹೆಚ್ಚಿನ ಸಮಸ್ಯೆಗಳು ಕಂಡು ಬರುತ್ತೆ. ಮತ್ತೆ ಮಕ್ಕಳು ಮತ್ತೆ ಏನು ಏಜ್ಡ್ ಪರ್ಸನ್ಸ್ ಇರ್ತಾರೆ, ವಯಸ್ಸಾದವರು, ಅವರು ಆದಷ್ಟು ಜಾಗ್ರತೆಯನ್ನ ವಹಿಸಬೇಕು ಇದರ ಕುರಿತಾಗಿ. ಹಾಗೇನೆ ಏನು ಬೆಂಗಳೂರಲ್ಲಿ ಏರ್ ಪೊಲ್ಯೂಷನ್ ಕೂಡ ಜಾಸ್ತಿ ಆಗಿರೋದ್ರಿಂದ ಮಾಸ್ಕ್ಗಳನ್ನ ಧರಿಸೋದು ಕಡ್ಡಾಯ. ಅದನ್ನ ಕಡ್ಡಾಯವಾಗಿ ಪಾಲಿಸೋದ್ರಿಂದ ಕೂಡ ಇಂತಹ ಆರೋಗ್ಯ ಸಮಸ್ಯೆಗಳಿಂದ, ಅನಾರೋಗ್ಯದಿಂದ ಹೊರ ಉಳಿಬಹುದು, ಅದರಿಂದ ಜಾಗ್ರತೆಯನ್ನ ವಹಿಸಬಹುದು ಅನ್ನೋದು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರ ಹೇಳಿದಂತಹ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.